ಓಂ ನಾರಾಯಣ ಆನಂದಮಜರಂ ಯಂ ಅಜಮಕ್ಷರಮಚ್ಯುತ ನಮಸ್ತೆ ಪುರುಷೋತ್ತಮಂ. ಇಲ್ಲಾಯ್ತು. ಗತಾಃ ಕಲಾ ಪಂಚ ಅಲ್ಲಿ ಹೋಯಿತು, 15 ಕಡೆ ಹೋಯಿತು ಅಂದರೆ ಅಲ್ಲಿಗೆ ಏನಾಯಿತು, ಬಂಧನ ಬಿಡುಗಡೆ ಆಯಿತು ಅವನಿಗೆ. ಅದೆಲ್ಲ ಹೋಗ್ಬೇಕದೀಗ. ಅವಿರೋಧಚ್ಚ ಸಾದೃಶ್ಯಂ ಏಕದೇಶ ಸ್ಥಿತಿಸ್ತತ ಏಕೀಭಾವಸ್ಥಿತಾ ಪ್ರೋಕ್ತೋ ನೈಕೀಭಾವಸ್ವರೂಪಯೋ. ಪರಮಾತ್ಮ ಹತ್ರ ಏಕೀಭವಂತಿ ಅನ್ನೋ ಪದ ಬಂತಿದೆ. ಪರಮಾತ್ಮ ಹತ್ರ ಒಂದಾಗಿಬಿಡ್ತಾರೆ ಅಂದರೆ ಹಾಗಲ್ಲ. ಅವಿರೋಧ, ವಿರೋಧ ಹೋಯಿತು. ಸಾದೃಶ್ಯ 2, ಆಮೇಲೆ ಏಕದೇಶ ಸ್ಥಿತಿ 3 ಅರ್ಥ ಹೇಳ್ತಾರೆ. ಇದೆಲ್ಲ ಒಂದು ಕಡೆ ಕಲೆಕ್ಟ್ ಮಾಡಬೇಕು. ಏಕತ್ವಕ್ಕೆ ಏನು ಅರ್ಥ ಮಾಡಿದ್ದಾರೆ ಕಲೆಕ್ಟ್ ಅದೇ ದೊಡ್ಡ ಥೀಸಿಸ್ ಆಗುತ್ತೆ. ಗೊತ್ತಾಯ್ತಾ? ಕೆಲಸ ಮಾಡಬೇಕಂತ. ಆಗ ಆಚಾರ ಅಲ್ಲಿ ಹೇಳ್ತಾರೆ ಸಾದೃಶ್ಯೇಜ ವಿಶಿಷ್ಟತ್ವೇ ಅಂತ ಹೇಳಬೇಕಾದ್ರೆ ಅನುವ್ಯಾಖ್ಯಾನ ಹೇಳಿದ್ದಾರೆ. ಅಲ್ಲಿ 5 ಹೇಳ್ತಾರೆ, ಇಲ್ಲಿ 3 ಹೇಳಿದ್ದಾರೆ. ಆ 3, 5ರಲ್ಲಿ ಸೇರಿರೋದೆ ಎಲ್ಲ ಸರಿಯಾಗಿ ಒಂದು ಕಡೆ ಕಲೆಕ್ಟ್ ಮಾಡಿಬಿಟ್ರೆ ಎಲ್ಲಿ ಐಕ್ಯಶ್ರುತಿ ಬಂದರೂ ಕೂಡ ತಕ್ಷಣ ಅರ್ಥ ಹೇಳಕ್ಕೆ ಬರುತ್ತೆ. ಅಲ್ಲಿ ಮತ್ತೆ ಯೋಚನೆ ಮಾಡ್ತಾ ಕೂಡ ಪ್ರಸಂಗ ಬರೋದಿಲ್ಲ. ಉತ್ತರ ಇದು. ಏಕೀಭಾವ ಅಂದ್ರೇನು? ವಿರೋಧ ಮಾಡದಿರುವಿಕೆ. ಅಣ್ಣ ತಮ್ಮ ಒಬ್ಬರು ಕಂಡ್ರಾಗೋದಿಲ್ಲ. ಈಗ ಒಂದಾಗಿಬಿಟ್ರು ಅಣ್ಣ ಇಲ್ಲ ತಮ್ಮ ಇಲ್ಲ, ಒಂದಾಗ್ಬಿಟ್ರೆ ಇಲ್ಲ, ಅವ್ರ ವಿರೋಧ ಪರಿಹಾರ ಆಯಿತು ಅಂತ. ಅದಕ್ಕೆ ಅವಿರೋಧ. ದೇವರು ಹೇಳೋದ್ರಿಂದ ನಾವು ಮಾಡೋದೊಂದೀಗ. ಅಲ್ಲಿ ಹಾಗಲ್ಲ. ಕಾಮೇನ ಮೇ ಕಾಮ ಆಗ ಗೊತ್ತು, ಅನುಸಂಧಾನಕ್ಕೆ ಬರುತ್ತೆ. ಈ ಸಾದೃಶ್ಯಂ, ಸಾದೃಶ್ಯ ಅದೇ ಸಾರು ಹೇಳಿಲ್ಲ. ಹೋದ ವರ್ಷ 10 ವರ್ಷ ಕಳೆದು ಅದೇ ಸಾರು ಇವತ್ತು ಹೋದರೆ ಗತಿಯರಾಗಬೇಕಂತ. ಅಂತಹುದೇ ಸಾರು ಅಂತೆ. ಗೊತ್ತಾಯ್ತು? ಅದೇ ಕಾರ್ ಬಂದಿದ್ದು, ನಾನು ಕೂಡ ಅದೇ ಕಾರ್ ತೊಗೊಂಡೆ ಅಂತ ಹೇಳಿ. ಅದೇ ಕಾರ್ ಇಬ್ಬರು ಹೇಗೆ ತೊಗೋತಾರೆ? ಇವನೇನು ಅದೇ ಕಾರು ನಾನು ತೊಗೊಂಡಿದ್ದೇನೆ ಅಂದರೆ ಅದ ಸಾದೃಶ್ಯ ಇದೆ. ಆಮೇಲೆ ಏಕದೇಶ, ಒಂದೇ ಕಡೆ ಇದ್ದಾರೆ. ನಾವೆಲ್ಲ ಹರಿದ್ವಾರದಲ್ಲಿ ಒಂದಾಗ್ಬಿಡೋಣ, ಒಂದಾಗಬೇಡ. ಏಕದೇಶ ಸ್ಥಿತಿ, ಒಂದೇ ಸ್ಥಳದಲ್ಲಿ ಸೇರೋಣ ಅಂತ. ಇವೆಲ್ಲ ಒಂದು ಐಕ್ಯಶ್ರುತಿ ಅರ್ಥ ಮಾಡೋಕ್ಕೆ ಬರುತ್ತೆ. ಒಂದು ಮತ್ತು ಎಷ್ಟು ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ನಾವು ಮಾತಾಡ್ತಾನೆ ಇರ್ತೀವಿ ಗೊತ್ತಾಗ್ದೇನೆ. ಯಾತಕ್ಕೆ ಮಾತಾಡ್ತೀವಿ ಅಂತ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ಇನ್ಮೇಲೆ ಆ್ಯಕ್ಯುರೇಟಾಗಿ ಮಾತಾಡೋಕ್ಕೆ ಬರುತ್ತೆ. ಏನೋ ಅದನ್ನೆಲ್ಲ ಪ್ರಾಕ್ಟೀಸ್ ಅಂದರೆ ನಾವು ಯಾವ ಜ್ಞಾನ ಬಂದು 2 ಆ್ಯಕ್ಟಿವಿಟಿ. ಒಂದು ಅಧ್ಯಾತ್ಮ ಮೋಕ್ಷ, ಇನ್ನೊಂದು ಲೌಕಿಕ ಬೆನಿಫಿಟ್ ಇದೆ ಇದರಿಂದ. ಶಾಸ್ತ್ರ ಓದಿದ್ರೆ ನೀವು ಮುಂದೆ ಮೋಕ್ಷಕ್ಕೆ ಹೋಗೋದೆಲ್ಲ ಒಂದು ಕಡೆ ಇರಲಿ. ನೋವು ಇವು ಬೇಕಮ್ಮಿ ಏನಾಗುತ್ತೆ, ಈಗ ಬಂದ ಮೇಲೆ ಎಲಿವೇಶನ್ ಸಿಕ್ಬಿಡತ್ತೆ ಇಮಿಡಿಯೇಟಾಗಿ. ಅರ್ಥ ಆಯ್ತಾ? ಈಗ ಬಂದು ಆಮೇಲೆ ನೋಡ್ತಾ ಯಾವುದೋ ಹೈಸ್ಕೂಲ್ ಟೀಚರ್ ಎಲ್ಲ ಒಬ್ಬರೇ ಇರ್ತಾರೆ, ಎಲ್ಲರೂ ಒಂದೇ ಓದಿರ್ತಾರೆ. BSc B.Ed ಮಾಡಿರ್ತಾರೆ. ಒಬ್ಬರು ಎಕ್ಸ್ಟ್ರಲ್ಲಿ MA ಮಾಡ್ಕೊಂಡ್ಬಿಡ್ತಾನೆ. ಅವನೇನು ಉಪಯೋಗ ನೋಡಿದ ತಕ್ಷಣ ಅವ್ನಿಗೆ ಏನಾರು ಸತ್ತಿ ಉಳಿದವರಿಗೆಲ್ಲ ಇವನು MA ಮಾಡಿದ್ದಾನೆ, ಆದ್ದರಿಂದ ನಮಗಿಂತ ಸ್ವಲ್ಪ ಮೇಲಿದ್ದಾನೆ ಹೆಸರೇ ಅವಾಗಲೂ ಇರ್ತಾನೆ. ಆ MA ಪಾಠ ಮಾಡದೇ ಇರ್ಬೋದು, ಅವ್ನು ಓದಿ ಅಲ್ಲೇ ಇರ್ಬೋದು. ಆದರೆ ಅವ್ರ ಮಧ್ಯೆ ಅವನು ಏನಾಗ್ಬಿಡ್ತಾನೆ, ಸ್ವಜಾತಿಯಲ್ಲಿ ಶ್ರೇಷ್ಠ ಬರುತ್ತೆ. ಸ್ವಜಾತಿ ಅಂದ್ರೇನು? ಆ ಗುಂಪಿನಲ್ಲಿ ಮೇಲಾಗ್ತದೆ, ಜಾಸ್ತಿ ಹೊತ್ತು. ಇನ್ನೊಂದು ಯಾವುದೋ ಮಾಡೋದು ಇನ್ನೂ ಗ್ರೇಟ್ ಆದ ಅಂತೇಳಿ ಅದು ಪಾಠಗಳು ಮಾಡಿಬಿಟ್ಟ ಇನ್ನೂ ಗ್ರೇಟ್ ಅದು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಜ್ಞಾನ ಎಂದು ಏನಾಗಲ್ಲ, ವೇಸ್ಟ್ ಆಗೋದಿಲ್ಲ. ಹಣ ಒಂದು ಪೈಸೆ ಕೂಡ ಉಪಯೋಗ ಬರುತ್ತಲ್ಲ, ಹಾಗೆ ಪ್ರತಿಯೊಂದು ಉಪಯೋಗ ಬಂದೇ ಬರುತ್ತೆ. ನೈಕೀಭಾವ ಸ್ವರೂಪ ಇನ್ನೂ ತುಂಬ ಇದೆ. ನಾಳೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ.